ಮತ್ತೊಂದು ಕಡೆ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಓರ್ವ ಆರೋಪಿಯನ್ನ ಬಂಧನಕ್ಕೆ ಒಳಪಡಿಸಲಾಗಿದೆ. ಆದರೆ ಈ ಬಂಧನದ ಹಿಂದೂ ಕೂಡ ಇದೆಯಾ ಕಣ್ಣಾಮುಚ್ಚಾಲೆ ಆಟ ಅನ್ನುವ ಅನುಮಾನ. ಪೊಲೀಸರು ಬಂಧಿಸಿದ ಆರೋಪಿ ಮೇಲೆ ಡೌಟ್ ಇದೆ. ಹಿಂದೂ ಮುಂದು ಇಲ್ಲದವನನ್ನ ಕರ್ಕೊಂಡು ಬಂದು ಆತನನ್ನ ಮಿಕಾ ಮಾಡಲಾಗ್ತಿದೆಯಾ? ಕೆಚ್ಚಲು ಕೊಯ್ದ ನೀಚ ಕಿರಾತಕ ನಿಜವಾಗ್ಲೂ ಮಾನಸಿಕ ಅಸ್ವಸ್ಥನೋರ್ವ ಇಂಥ ಕೆಲಸಕ್ಕೆ ಮುಂದಾದ ಅಂತ ಹೇಳಿ ಪೊಲೀಸರು ಹೇಳಲಿಕ್ಕೆ ಹೊರಟಿದ್ದಾರೆ. ಆದರೆ ಈ ಅರೆಸ್ಟ್ನ ಸುತ್ತ ಕೂಡ ಅನೇಕ ಸೀಕ್ರೆಟ್ಗಳಿದೆ ಅನ್ನೋದು ವಿರೋಧ ಪಕ್ಷದ ಅನುಮಾನ. ಹಿಡಿಬೇಕು, ಈ ಫಾಲ್ಸ್ ಅಕ್ಯೂಸ್ಡ್ ಪರ್ಸನ್ಸ್ಗಲ್ಲ. ನನಗೆ ಗೊತ್ತಿದೆ ಕರೆಕ್ಟ್ ಆಗಿ ಇದೆಲ್ಲ ಫಾಲ್ಸ್ ಅಕ್ಯೂಸ್ಡ್ ಪರ್ಸನ್ ಹಿಡಿದ್ರದಂತದ್ದು. ಇಲ್ಲೇ ಅವನಲ್ಲಿ ತಿರುಗಾಡ್ತಾ ಇದ್ದ ಅಂತ, ಮತ್ತೆ ಅವ್ನು ಬಿಹಾರ್ ಮೂಲದವನು. ಅವ್ರು ಹೇಳ್ತಾರೆ ಅವ್ನು ಮೆಂಟಲಿ ಇಂಬ್ಯಾಲೆನ್ಸ್ಡ್, ಡ್ರಗ್ ಅಡಿಕ್ಟ್ ಅಂತವನು. ಅವ್ನು ಕರ್ಕೊಂಡ್ಬಂದು ಅಲ್ಲಿಗೆ, ಯಾಕಂದ್ರೆ ಅವ್ನು ಹಿಂದೆ ಇಲ್ಲ ಮುಂದೆ, ಅವ್ನ ಪರವಾಗಿ ಯಾರು ಮಾತನಾಡೋರು ಯಾರು ಇಲ್ಲ. ಅವನು ಅಲ್ಪಸಂಖ್ಯಾತರ ಧರ್ಮದ ಪೈಕೇನೆ ಇರೋದು. ಸೊ ತೋರ್ಸ್ಕೊಳ್ಳೋಕ್ಕೋಸ್ಕರ ಅದು ಮಾಡೋದು. ಅವ್ನು ಮಾಡಿದಾನಂತ ಏನ್ ಸಾಕ್ಷಿ ಇದೆ? ಅವನು ಅಲ್ಲಿದ್ದಾನಂತ ಏನಾದ್ರು ಪ್ರೂಫ್ ಇದೆ ಅಲ್ಲಿಗೆ? ಸುಮ್ಮನೆ ಯಾರಾದ್ರೂ ಕೇಸ್ ಬೇಗ ಕ್ಲೋಸ್ ಮಾಡಬೇಡ ಸಲುವಾಗಿ ಅವ್ರು ಕರ್ಕೊಂಬಂದೆ. ಬೇರೆ ಯಾರಿಗಾದ್ರೂ ಸ್ವಲ್ಪ ಬ್ಯಾಕಿಂಗ್ ಇದ್ದಿದ್ರೆ ಕರ್ಕೊಂಬಂದ್ರೆ ಅವ್ನು ಇಲ್ಲ ಇವ್ರು ಇಲ್ಲ ಅಂತ ಹೇಳೋದು. ಇವ್ರ ಪರವಾಗಿ ಯಾರು ಇಲ್ವಲ್ಲ ಹೇಳಕ್ಕೆ. ಮತ್ತೊಂದು ಕಡೆ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಓರ್ವ ಆರೋಪಿಯನ್ನ ಬಂಧನಕ್ಕೆ ಒಳಪಡಿಸಲಾಗಿದೆ. ಆದರೆ ಈ ಬಂಧನದ ಹಿಂದೂ ಕೂಡ ಇದೆಯಾ ಕಣ್ಣಾಮುಚ್ಚಾಲೆ ಆಟ ಅನ್ನುವ ಅನುಮಾನ. ಪೊಲೀಸರು ಬಂಧಿಸಿದ ಆರೋಪಿ ಮೇಲೆ ಡೌಟ್ ಇದೆ. ಹಿಂದೂ ಮುಂದು ಇಲ್ಲದವನನ್ನ ಕರ್ಕೊಂಡು ಬಂದು ಆತನನ್ನ ಮಿಕಾ ಮಾಡಲಾಗ್ತಿದೆಯಾ? ಕೆಚ್ಚಲು ಕೊಯ್ದ ನೀಚ ಕಿರಾತಕ ನಿಜವಾಗ್ಲೂ ಮಾನಸಿಕ ಅಸ್ವಸ್ಥನೋರ್ವ ಇಂಥ ಕೆಲಸಕ್ಕೆ ಮುಂದಾದ ಅಂತ ಹೇಳಿ ಪೊಲೀಸರು ಹೇಳಲಿಕ್ಕೆ ಹೊರಟಿದ್ದಾರೆ. ಆದರೆ ಈ ಅರೆಸ್ಟ್ನ ಸುತ್ತ ಕೂಡ ಅನೇಕ ಸೀಕ್ರೆಟ್ಗಳಿದೆ ಅನ್ನೋದು ವಿರೋಧ ಪಕ್ಷದ ಅನುಮಾನ. ಹಿಡಿಬೇಕು, ಈ ಫಾಲ್ಸ್ ಅಕ್ಯೂಸ್ಡ್ ಪರ್ಸನ್ಸ್ಗಲ್ಲ. ನನಗೆ ಗೊತ್ತಿದೆ ಕರೆಕ್ಟ್ ಆಗಿ ಇದೆಲ್ಲ ಫಾಲ್ಸ್ ಅಕ್ಯೂಸ್ಡ್ ಪರ್ಸನ್ ಹಿಡಿದ್ರದಂತದ್ದು. ಇಲ್ಲೇ ಅವನಲ್ಲಿ ತಿರುಗಾಡ್ತಾ ಇದ್ದ ಅಂತ, ಮತ್ತೆ ಅವ್ನು ಬಿಹಾರ್ ಮೂಲದವನು. ಅವ್ರು ಹೇಳ್ತಾರೆ ಅವ್ನು ಮೆಂಟಲಿ ಇಂಬ್ಯಾಲೆನ್ಸ್ಡ್, ಡ್ರಗ್ ಅಡಿಕ್ಟ್ ಅಂತವನು. ಅವ್ನು ಕರ್ಕೊಂಡ್ಬಂದು ಅಲ್ಲಿಗೆ, ಯಾಕಂದ್ರೆ ಅವ್ನು ಹಿಂದೆ ಇಲ್ಲ ಮುಂದೆ, ಅವ್ನ ಪರವಾಗಿ ಯಾರು ಮಾತನಾಡೋರು ಯಾರು ಇಲ್ಲ. ಅವನು ಅಲ್ಪಸಂಖ್ಯಾತರ ಧರ್ಮದ ಪೈಕೇನೆ ಇರೋದು. ಸೊ ತೋರ್ಸ್ಕೊಳ್ಳೋಕ್ಕೋಸ್ಕರ ಅದು ಮಾಡೋದು. ಅವ್ನು ಮಾಡಿದಾನಂತ ಏನ್ ಸಾಕ್ಷಿ ಇದೆ? ಅವನು ಅಲ್ಲಿದ್ದಾನಂತ ಏನಾದ್ರು ಪ್ರೂಫ್ ಇದೆ ಅಲ್ಲಿಗೆ? ಸುಮ್ಮನೆ ಯಾರಾದ್ರೂ ಕೇಸ್ ಬೇಗ ಕ್ಲೋಸ್ ಮಾಡಬೇಡ ಸಲುವಾಗಿ ಅವ್ರು ಕರ್ಕೊಂಬಂದೆ. ಬೇರೆ ಯಾರಿಗಾದ್ರೂ ಸ್ವಲ್ಪ ಬ್ಯಾಕಿಂಗ್ ಇದ್ದಿದ್ರೆ ಕರ್ಕೊಂಬಂದ್ರೆ ಅವ್ನು ಇಲ್ಲ ಇವ್ರು ಇಲ್ಲ ಅಂತ ಹೇಳೋದು. ಇವ್ರ ಪರವಾಗಿ ಯಾರು ಇಲ್ವಲ್ಲ ಹೇಳಕ್ಕೆ. ಮತ್ತೊಂದು ಕಡೆ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಓರ್ವ ಆರೋಪಿಯನ್ನ ಬಂಧನಕ್ಕೆ ಒಳಪಡಿಸಲಾಗಿದೆ. ಆದರೆ ಈ ಬಂಧನದ ಹಿಂದೂ ಕೂಡ ಇದೆಯಾ ಕಣ್ಣಾಮುಚ್ಚಾಲೆ ಆಟ ಅನ್ನುವ ಅನುಮಾನ. ಪೊಲೀಸರು ಬಂಧಿಸಿದ ಆರೋಪಿ ಮೇಲೆ ಡೌಟ್ ಇದೆ. ಹಿಂದೂ ಮುಂದು ಇಲ್ಲದವನನ್ನ ಕರ್ಕೊಂಡು ಬಂದು ಆತನನ್ನ ಮಿಕಾ ಮಾಡಲಾಗ್ತಿದೆಯಾ? ಕೆಚ್ಚಲು ಕೊಯ್ದ ನೀಚ ಕಿರಾತಕ ನಿಜವಾಗ್ಲೂ ಮಾನಸಿಕ ಅಸ್ವಸ್ಥನೋರ್ವ ಇಂಥ ಕೆಲಸಕ್ಕೆ ಮುಂದಾದ ಅಂತ ಹೇಳಿ ಪೊಲೀಸರು ಹೇಳಲಿಕ್ಕೆ ಹೊರಟಿದ್ದಾರೆ. ಆದರೆ ಈ ಅರೆಸ್ಟ್ನ ಸುತ್ತ ಕೂಡ ಅನೇಕ ಸೀಕ್ರೆಟ್ಗಳಿದೆ ಅನ್ನೋದು ವಿರೋಧ ಪಕ್ಷದ ಅನುಮಾನ. ಹಿಡಿಬೇಕು, ಈ ಫಾಲ್ಸ್ ಅಕ್ಯೂಸ್ಡ್ ಪರ್ಸನ್ಸ್ಗಲ್ಲ. ನನಗೆ ಗೊತ್ತಿದೆ ಕರೆಕ್ಟ್ ಆಗಿ ಇದೆಲ್ಲ ಫಾಲ್ಸ್ ಅಕ್ಯೂಸ್ಡ್ ಪರ್ಸನ್ ಹಿಡಿದ್ರದಂತದ್ದು. ಇಲ್ಲೇ ಅವನಲ್ಲಿ ತಿರುಗಾಡ್ತಾ ಇದ್ದ ಅಂತ, ಮತ್ತೆ ಅವ್ನು ಬಿಹಾರ್ ಮೂಲದವನು. ಅವ್ರು ಹೇಳ್ತಾರೆ ಅವ್ನು ಮೆಂಟಲಿ ಇಂಬ್ಯಾಲೆನ್ಸ್ಡ್, ಡ್ರಗ್ ಅಡಿಕ್ಟ್ ಅಂತವನು. ಅವ್ನು ಕರ್ಕೊಂಡ್ಬಂದು ಅಲ್ಲಿಗೆ, ಯಾಕಂದ್ರೆ ಅವ್ನು ಹಿಂದೆ ಇಲ್ಲ ಮುಂದೆ, ಅವ್ನ ಪರವಾಗಿ ಯಾರು ಮಾತನಾಡೋರು ಯಾರು ಇಲ್ಲ. ಅವನು ಅಲ್ಪಸಂಖ್ಯಾತರ ಧರ್ಮದ ಪೈಕೇನೆ ಇರೋದು. ಸೊ ತೋರ್ಸ್ಕೊಳ್ಳೋಕ್ಕೋಸ್ಕರ ಅದು ಮಾಡೋದು. ಅವ್ನು ಮಾಡಿದಾನಂತ ಏನ್ ಸಾಕ್ಷಿ ಇದೆ? ಅವನು ಅಲ್ಲಿದ್ದಾನಂತ ಏನಾದ್ರು ಪ್ರೂಫ್ ಇದೆ ಅಲ್ಲಿಗೆ? ಸುಮ್ಮನೆ ಯಾರಾದ್ರೂ ಕೇಸ್ ಬೇಗ ಕ್ಲೋಸ್ ಮಾಡಬೇಡ ಸಲುವಾಗಿ ಅವ್ರು ಕರ್ಕೊಂಬಂದೆ. ಬೇರೆ ಯಾರಿಗಾದ್ರೂ ಸ್ವಲ್ಪ ಬ್ಯಾಕಿಂಗ್ ಇದ್ದಿದ್ರೆ ಕರ್ಕೊಂಬಂದ್ರೆ ಅವ್ನು ಇಲ್ಲ ಇವ್ರು ಇಲ್ಲ ಅಂತ ಹೇಳೋದು. ಇವ್ರ ಪರವಾಗಿ ಯಾರು ಇಲ್ವಲ್ಲ ಹೇಳಕ್ಕೆ. ಮತ್ತೊಂದು ಕಡೆ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಓರ್ವ ಆರೋಪಿಯನ್ನ ಬಂಧನಕ್ಕೆ ಒಳಪಡಿಸಲಾಗಿದೆ. ಆದರೆ ಈ ಬಂಧನದ ಹಿಂದೂ ಕೂಡ ಇದೆಯಾ ಕಣ್ಣಾಮುಚ್ಚಾಲೆ ಆಟ ಅನ್ನುವ ಅನುಮಾನ. ಪೊಲೀಸರು ಬಂಧಿಸಿದ ಆರೋಪಿ ಮೇಲೆ ಡೌಟ್ ಇದೆ. ಹಿಂದೂ ಮುಂದು ಇಲ್ಲದವನನ್ನ ಕರ್ಕೊಂಡು ಬಂದು ಆತನನ್ನ ಮಿಕಾ ಮಾಡಲಾಗ್ತಿದೆಯಾ? ಕೆಚ್ಚಲು ಕೊಯ್ದ ನೀಚ ಕಿರಾತಕ ನಿಜವಾಗ್ಲೂ ಮಾನಸಿಕ ಅಸ್ವಸ್ಥನೋರ್ವ ಇಂಥ ಕೆಲಸಕ್ಕೆ ಮುಂದಾದ ಅಂತ ಹೇಳಿ ಪೊಲೀಸರು ಹೇಳಲಿಕ್ಕೆ ಹೊರಟಿದ್ದಾರೆ. ಆದರೆ ಈ ಅರೆಸ್ಟ್ನ ಸುತ್ತ ಕೂಡ ಅನೇಕ ಸೀಕ್ರೆಟ್ಗಳಿದೆ ಅನ್ನೋದು ವಿರೋಧ ಪಕ್ಷದ ಅನುಮಾನ. ಹಿಡಿಬೇಕು, ಈ ಫಾಲ್ಸ್ ಅಕ್ಯೂಸ್ಡ್ ಪರ್ಸನ್ಸ್ಗಲ್ಲ.
ನನಗೆ ಗೊತ್ತಿದೆ ಕರೆಕ್ಟ್ ಆಗಿ ಇದೆಲ್ಲ ಫಾಲ್ಸ್ ಅಕ್ಯೂಸ್ ಪರ್ಸನ್ ಹಿಡಿದಿರೋದಂತದ್ದು ಇಲ್ಲದೆ ಅವನಲ್ಲಿ ತಿರುಗಾಡ್ತಾ ಇದ್ದ ಅಂತ ಮತ್ತೆ ಅವ್ನು ಬಿಹಾರ್ ಮೂಲದವನು ಅವ್ರು ಹೇಳ್ತಾರೆ ಅವ್ನು ಮೆಂಟಲಿ ಇಂಬ್ಯಾಲೆನ್ಸ್ಡ್ ಡ್ರಗ್ ಅಡಿಕ್ಟ್ ಅಂತವನು ಅವ್ನು ಕರ್ಕೊಂಡ್ಬಂದು ಅಲ್ಲಿಗೆ ಯಾಕಂದ್ರೆ ಅವ್ನು ಹಿಂದೆ ಇಲ್ಲ ಮುಂದೆ ಅವ್ನ ಪರವಾಗಿ ಯಾರು ಮಾತನಾಡೋರು ಯಾರು ಇಲ್ಲ. ಅವನು ಅಲ್ಪಸಂಖ್ಯಾತರ ಧರ್ಮದ ಪೈಕಿನೇ ಇರೋದು. ಸೊ ತೋರ್ಸ್ಕೊಳ್ಳೋಕ್ಕೋಸ್ಕರ ಅದು ಮಾಡೋದು. ಅವ್ನು ಮಾಡಿದಾನಂತ ಏನು ಸಾಕ್ಷಿ ಇದೆ, ಅವನು ಅಲ್ಲಿದ್ದಾನಂತ ಏನಾದ್ರು ಪ್ರೂಫ್ ಇದೆ ಅಲ್ಲಿಗೆ. ಸುಮ್ಮನೆ ಯಾರಾದ್ರೂ ಕೇಸ್ ಬೇಗ ಕ್ಲೋಸ್ ಮಾಡಬೇಡ ಸಲುವಾಗಿ ಅವ್ರು ಕರ್ಕೊಂಬಂದೆ. ಬೇರೆ ಯಾರಿಗಾದ್ರೂ ಸ್ವಲ್ಪ ಬ್ಯಾಕಿಂಗ್ ಇದ್ದಿದ್ರೆ ಕರ್ಕೊಂಬಂದ್ರೆ ಅವ್ನು ಇಲ್ಲ ಇವ್ರು ಇಲ್ಲ ಅಂತ ಹೇಳೋದು. ಇವ್ರ ಪರವಾಗಿ ಯಾರು ಇಲ್ವಲ್ಲ ಹೇಳಕ್ಕೆ. ಮತ್ತೊಂದು ಕಡೆ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಓರ್ವ ಆರೋಪಿಯನ್ನ ಬಂಧನಕ್ಕೆ ಒಳಪಡಿಸಲಾಗಿದೆ. ಆದರೆ ಈ ಬಂಧನದ ಹಿಂದೂ ಕೂಡ ಇದೆಯಾ ಕಣ್ಣಾಮುಚ್ಚಾಲೆ ಆಟ ಅನ್ನುವ ಅನುಮಾನ. ಪೊಲೀಸರು ಬಂಧಿಸಿದ ಆರೋಪಿ ಮೇಲೆ ಡೌಟ್ ಇದೆ. ಹಿಂದೂ ಮುಂದು ಇಲ್ಲದವನನ್ನ ಕರ್ಕೊಂಡು ಬಂದು ಆತನನ್ನ ಮಿಕಾ ಮಾಡಲಾಗ್ತಿದೆಯಾ? ಕೆಚ್ಚಲು ಕೊಯ್ದ ನೀಚ ಕಿರಾತಕ ನಿಜವಾಗ್ಲೂ ಮಾನಸಿಕ ಅಸ್ವಸ್ಥನೋರ್ವ ಇಂಥ ಕೆಲಸಕ್ಕೆ ಮುಂದಾದ ಅಂತ ಹೇಳಿ ಪೊಲೀಸರು ಹೇಳಲಿಕ್ಕೆ ಹೊರಟಿದ್ದಾರೆ. ಆದರೆ ಈ ಅರೆಸ್ಟ್ನ ಸುತ್ತ ಕೂಡ ಅನೇಕ ಸೀಕ್ರೆಟ್ಗಳಿದೆ ಅನ್ನೋದು ವಿರೋಧ ಪಕ್ಷದ ಅನುಮಾನ. ಪರ್ಸನ್ಸ್ ಹಿಡಿಬೇಕು, ಈ ಫಾಲ್ಸ್ ಅಕ್ಯೂಸ್ಡ್ ಪರ್ಸನ್ಸ್ಗಲ್ಲ. ನನಗೆ ಗೊತ್ತಿದೆ ಕರೆಕ್ಟ್ ಆಗಿ ಇದೆಲ್ಲ ಫಾಲ್ಸ್ ಅಕ್ಯೂಸ್ಡ್ ಪರ್ಸನ್ ಹಿಡಿದಿರೋದಂತದ್ದು ಇಲ್ಲದೆ ಅವನಲ್ಲಿ ತಿರುಗಾಡ್ತಾ ಇದ್ದ ಅಂತ ಮತ್ತೆ ಅವ್ನು ಬಿಹಾರ್ ಮೂಲದವನು ಅವ್ರು ಹೇಳ್ತಾರೆ ಅವ್ನು ಮೆಂಟಲಿ ಇಂಬ್ಯಾಲೆನ್ಸ್ಡ್ ಡ್ರಗ್ ಅಡಿಕ್ಟ್ ಅಂತವನು ಅವ್ನು ಕರ್ಕೊಂಡ್ಬಂದು ಅಲ್ಲಿಗೆ ಯಾಕಂದ್ರೆ ಅವ್ನು ಹಿಂದೆ ಇಲ್ಲ ಮುಂದೆ ಅವ್ನ ಪರವಾಗಿ ಯಾರು ಮಾತನಾಡೋರು ಯಾರು ಇಲ್ಲ. ಅವನು ಅಲ್ಪಸಂಖ್ಯಾತರ ಧರ್ಮದ ಪೈಕಿನೇ ಇರೋದು. ಸೊ ತೋರ್ಸ್ಕೊಳ್ಳೋಕ್ಕೋಸ್ಕರ ಅದು ಮಾಡೋದು. ಅವ್ನು ಮಾಡಿದಾನಂತ ಏನು ಸಾಕ್ಷಿ ಇದೆ, ಅವನು ಅಲ್ಲಿದ್ದಾನಂತ ಏನಾದ್ರು ಪ್ರೂಫ್ ಇದೆ ಅಲ್ಲಿಗೆ. ಸುಮ್ಮನೆ ಯಾರಾದ್ರೂ ಕೇಸ್ ಬೇಗ ಕ್ಲೋಸ್ ಮಾಡಬೇಡ ಸಲುವಾಗಿ ಅವ್ರು ಕರ್ಕೊಂಬಂದೆ. ಬೇರೆ ಯಾರಿಗಾದ್ರೂ ಸ್ವಲ್ಪ ಬ್ಯಾಕಿಂಗ್ ಇದ್ದಿದ್ರೆ ಕರ್ಕೊಂಬಂದ್ರೆ ಅವ್ನು ಇಲ್ಲ ಇವ್ರು ಇಲ್ಲ ಅಂತ ಹೇಳೋದು. ಇವ್ರ ಪರವಾಗಿ ಯಾರು ಇಲ್ವಲ್ಲ ಹೇಳಕ್ಕೆ. ಮತ್ತೊಂದು ಕಡೆ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಓರ್ವ ಆರೋಪಿಯನ್ನ ಬಂಧನಕ್ಕೆ ಒಳಪಡಿಸಲಾಗಿದೆ. ಆದರೆ ಈ ಬಂಧನದ ಹಿಂದೂ ಕೂಡ ಇದೆಯಾ ಕಣ್ಣಾಮುಚ್ಚಾಲೆ ಆಟ ಅನ್ನುವ ಅನುಮಾನ. ಪೊಲೀಸರು ಬಂಧಿಸಿದ ಆರೋಪಿ ಮೇಲೆ ಡೌಟ್ ಇದೆ. ಹಿಂದೂ ಮುಂದು ಇಲ್ಲದವನನ್ನ ಕರ್ಕೊಂಡು ಬಂದು ಆತನನ್ನ ಮಿಕಾ ಮಾಡಲಾಗ್ತಿದೆಯಾ? ಕೆಚ್ಚಲು ಕೊಯ್ದ ನೀಚ ಕಿರಾತಕ ನಿಜವಾಗ್ಲೂ ಮಾನಸಿಕ ಅಸ್ವಸ್ಥನೋರ್ವ ಇಂಥ ಕೆಲಸಕ್ಕೆ ಮುಂದಾದ ಅಂತ ಹೇಳಿ ಪೊಲೀಸರು ಹೇಳಲಿಕ್ಕೆ ಹೊರಟಿದ್ದಾರೆ. ಆದರೆ ಈ ಅರೆಸ್ಟ್ನ ಸುತ್ತ ಕೂಡ ಅನೇಕ ಸೀಕ್ರೆಟ್ಗಳಿದೆ ಅನ್ನೋದು ವಿರೋಧ ಪಕ್ಷದ ಅನುಮಾನ. ಪರ್ಸನ್ಸ್ ಹಿಡಿಬೇಕು, ಈ ಫಾಲ್ಸ್ ಅಕ್ಯೂಸ್ಡ್ ಪರ್ಸನ್ಸ್ಗಲ್ಲ. ನನಗೆ ಗೊತ್ತಿದೆ ಕರೆಕ್ಟ್ ಆಗಿ ಇದೆಲ್ಲ ಫಾಲ್ಸ್ ಅಕ್ಯೂಸ್ಡ್ ಪರ್ಸನ್ ಹಿಡಿದಿರೋದಂತದ್ದು ಇಲ್ಲದೆ ಅವನಲ್ಲಿ ತಿರುಗಾಡ್ತಾ ಇದ್ದ ಅಂತ ಮತ್ತೆ ಅವ್ನು ಬಿಹಾರ್ ಮೂಲದವನು ಅವ್ರು ಹೇಳ್ತಾರೆ ಅವ್ನು ಮೆಂಟಲಿ ಇಂಬ್ಯಾಲೆನ್ಸ್ಡ್ ಡ್ರಗ್ ಅಡಿಕ್ಟ್ ಅಂತವನು ಅವ್ನು ಕರ್ಕೊಂಡ್ಬಂದು ಅಲ್ಲಿಗೆ ಯಾಕಂದ್ರೆ ಅವ್ನು ಹಿಂದೆ ಇಲ್ಲ ಮುಂದೆ ಅವ್ನ ಪರವಾಗಿ ಯಾರು ಮಾತನಾಡೋರು ಯಾರು ಇಲ್ಲ. ಅವನು ಅಲ್ಪಸಂಖ್ಯಾತರ ಧರ್ಮದ ಪೈಕಿನೇ ಇರೋದು. ಸೊ ತೋರ್ಸ್ಕೊಳ್ಳೋಕ್ಕೋಸ್ಕರ ಅದು ಮಾಡೋದು. ಅವ್ನು ಮಾಡಿದಾನಂತ ಏನು ಸಾಕ್ಷಿ ಇದೆ, ಅವನು ಅಲ್ಲಿದ್ದಾನಂತ ಏನಾದ್ರು ಪ್ರೂಫ್ ಇದೆ ಅಲ್ಲಿಗೆ. ಸುಮ್ಮನೆ ಯಾರಾದ್ರೂ ಕೇಸ್ ಬೇಗ ಕ್ಲೋಸ್ ಮಾಡಬೇಡ ಸಲುವಾಗಿ ಅವ್ರು ಕರ್ಕೊಂಬಂದೆ. ಬೇರೆ ಯಾರಿಗಾದ್ರೂ ಸ್ವಲ್ಪ ಬ್ಯಾಕಿಂಗ್ ಇದ್ದಿದ್ರೆ ಕರ್ಕೊಂಬಂದ್ರೆ ಅವ್ನು ಇಲ್ಲ ಇವ್ರು ಇಲ್ಲ ಅಂತ ಹೇಳೋದು. ಇವ್ರ ಪರವಾಗಿ ಯಾರು ಇಲ್ವಲ್ಲ ಹೇಳಕ್ಕೆ.